ನಾವು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಹಿಯರ್ ವಿ ಆರ್ ವಿತ್ ಟುಡೇಸ್ ಔಟ್ಫಿಟ್. ಜೀನ್ಸು ಸ್ಟ್ರೈಟ್ ಫಿಟ್, ಅದ್ರ ಜೊತೆ ಈ ಶೂಸ್ ತುಂಬ ಚೆನ್ನಾಗಿದೆ, ಓಕೆನಾ, ಆ್ಯಂಡ್ ದ ಶರ್ಟ್. ಓಕೆ, ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಔಟ್ ಆಫ್ 10 ಎಲ್ಲಿ ಹೋಗ್ತಾ ಇದ್ದೀವಿ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಲೆಟ್ಸ್ ಗೋ. ಆ್ಯಸ್ ಯೂಶ್ವಲ್ ಸ್ನೇಹಿತರೇ, ಕಾರ್ ಹೊರಟಿದ್ದೀವಿ. ಹೋಪ್ಫುಲಿ ಟ್ರಾಫಿಕ್ ಇರಲ್ಲ, ಓಕೆನಾ. ಇದು ನನ್ನ ವಾಚು ಚೆನ್ನಾಗಿದೆಯಾ, ಡ್ರೆಸ್ ನೋಡಿದ್ರಿ. ಸೊ ಹೋಗ್ತಾ ಹೋಗ್ತಾ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಟ್ರಾಫಿಕಲ್ಲಿ ಫೋನ್ ಯೂಸ್ ಮಾಡೋದು ಬೇಡ. ನೋಡಿ ಟ್ರಾಫಿಕ್ ಇದೆ. ಸಿ ಯು. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸೊ ಸ್ನೇಹಿತರೆ, ಹೋಗಿದ್ದೆ ಸ್ಯಾಮ್ ಮನೆಗೆ. ಅವ್ರದ್ದು ವ್ಲಾಗಲ್ಲಿ ಬರುತ್ತೆ ಎಲ್ಲ ಕಂಪ್ಲೀಟು. ಸೊ ಅದಾದಮೇಲೆ ಒಂದು ಡ್ರೈವ್ ಹೋದ್ವಿ ನಾವು ವರುಣೆಲ್ಲ. ಈಗ ವರ್ಕೌಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ವರ್ಕೌಟ್ ಏನೆಲ್ಲ ಮಾಡ್ತೇವೆ ಅಂತ ತೋರಿಸ್ತೇನೆ. ನಾವು ವರ್ಕೌಟ್ ಮಾಡಬೇಕು ಅಂತ ಬಂದೆ. ವರುಣ್ ಬಂದಿರಲ್ಲಿ. ಹಾಯ್ ಬ್ರೋ. ಹಾಯ್ ಬ್ರೋ. ಸೊ ಓವರ್ ಸ್ಟೋರಲ್ಲಿ ಮೀಟಿಂಗ್ ಮಾಡ್ತಿದ್ವಿ. ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ, ನಾನು ತೋರಿಸ್ತೀನಿ. ಸ್ವಲ್ಪ ತೋರಿಸಿ ಬ್ರೋ. ಜಿಮ್ ವೇರ್ಸು ಫಿಟ್ ಆಗಬೇಕು ಅಂದರೆ ಜಿಮ್ ವೇರ್ ಇದೆ. ಇದು ಚೈನಾದಿಂದ ಬಂದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಇದೆ. ಬಟ್ ಮೇನ್ ನನಗೆ ಇಷ್ಟ ಆಗೋದು, ನಾನು ಹಾಕೋ ಥರ ಡ್ರೆಸ್ ಇಲ್ಲಿದೆ ನೋಡಿ, ಪ್ರಿಂಟೆಡ್ ಇದೆ, ತುಂಬ ಚೆನ್ನಾಗಿದೆ. ಇದು ಒನ್ ಆಫ್ ಮೈ ಫೇವ್ರೆಟ್ ನೋಡಿ, ತುಂಬ ಚೆನ್ನಾಗಿದೆ ಇದು. ಅದೇ ಥರ ಬೇರೆ ಬೇರೆ ಕಲೆಕ್ಷನ್ ಇದೆ. ವೆರಿ ನೈಸ್, ವೆರಿ ನೈಸ್. ಸೊ ಪ್ಲೀಸ್ ಬನ್ನಿ. ಓವೋ ಸ್ಟೋರ್ ಅಡ್ರೆಸ್ ಎಲ್ಲಿದೆ, ನೀವು ಇನ್ಸ್ಟಾಗ್ರಾಮಲ್ಲಿ ಓವೋ ಸ್ಟೋರ್ ಅಂತ ಹಾಕಿದರೆ, ಓ ಅಫಿಷಿಯಲ್ ಹಾಕಿದರೆ ನಿಮಗೆ ಅಡ್ರೆಸ್ ಗೊತ್ತಾಗ್ಬಿಡುತ್ತೆ. ಪ್ಲೀಸ್ ಬಂದು ವಿಸಿಟ್ ಮಾಡಿ. ಅದೇ ಥರ ತುಂಬ ಫಾರ್ಮಲ್ ಪ್ಯಾಂಟ್ ಕಲೆಕ್ಷನು ಇದೆ. ಇದ್ರ ಜೊತೆ ಈ ಕಾಂಬಿನೇಷನ್ ಸಖತ್ತಾಗಿ ಕಾಣುತ್ತೆ. ಸೊ ವೇಸ್ಟೇ ಮಾಡಬೇಡಿ, ಬನ್ನಿ. ಆ್ಯಂಡ್ ಆಲ್ಸೋ ನಿಮಗೆ ಟೀ ಶರ್ಟ್ಸ್ ಬೇಕು, ರೆಗ್ಯುಲರ್ ಟೀ ಶರ್ಟ್ಸ್ ಅಂತ ಕಲೆಕ್ಷನ್ ತುಂಬ ಇದೆ, ಆಯಿತಾ. ಸೊ ಬನ್ನಿ, ವಿಸಿಟ್ ಮಾಡಿ, ಸ್ಟೋರಲ್ಲಿ ತೊಗೊಳ್ಳಿ. ಸಾಯಲ್ ಇರ್ತಾರೆ ಇಲ್ಲಿ. ವೆಲ್ಕಮ್, ಬೇಗ ಬನ್ನಿ ಗೈಸ್. Easy 1, 2, nice 3, 4, come on 5, easy 5, easy, push, push, push. ಏನೋ ಕೊಟ್ಟಿಲ್ಲ ಕಬೋರ್ಡ್. ನಿಮ್ಮ ಸ್ನೇಹಿತರು ಹೊಡ್ಬಿಟ್ರು. ಮತ್ತೆ ಎಲ್ಲರೂ ಜಿಮ್ ಮಾಡ್ಬೇಕು, ಎಲ್ಲರೂ ವರ್ಕೌಟ್ ಮಾಡೋಲ್ಲ. ಮತ್ತೆ ನಿಮ್ಮ ಥರನಾ 2 ದಿನಕ್ಕೊಂದ್ಸತಿ? ನಾವು 2 ದಿವಸಕ್ಕೊಂದ್ಸರಿ ಮಾಡೋದು ನೋಡಿ ಬ್ರೋ, ಹೆಂಗ್ ನಾನು 5 ದಿನಕ್ಕೊಂದ್ಸತಿ ಮಾಡೋದು. ನೀವು ಸೊ ಗೈಸ್, ನಾವು ಶೋಲ್ಡರ್ ವರ್ಕೌಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ 2 ಸೆಟ್ ಇದೆ. ಎಲ್ಲ ಫಿಟ್ ಬಾಯ್ಸ್ ಇದ್ದಾರೆ. ಹೇಗೆ? ಸೂಪರ್ ಬ್ರೋ, ನೀವು ಒಳ್ಳೆ ಬ್ರೋ. ಇಷ್ಟು ಹತ್ರ ಬಂದರೆ ನಾನು 0.5 ಇದ್ದೀನಿ. ಹೌದಾ ಸ್ನೇಹಿತರೆ, ಇವತ್ತು ನಾವು ಶೋಲ್ಡರ್ ವರ್ಕೌಟ್ ಮಾಡ್ತಿದ್ದೀವಿ. ಹಾಂ, ಮಾಡಿ. ಸೊ ಅಂಚನೆ ಪಂಡ ಏನು ತೋಜ. ಸೊ ಸ್ನೇಹಿತರೆ, ಈ ಸೆಕೆಂಡ್ ಎಕ್ಸರ್ಸೈಸ್ ನಾವು ಮಾಡ್ತಿರೋದು ಲ್ಯಾಟ್ರಲ್ ಹೆಡ್ಗೋಸ್ಕರ. ಲ್ಯಾಟ್ರಲ್ ರೇಸಸ್ ಅಂತಾರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಟ್ರಾಪ್ಸ್ ನ ಎಂಗೇಜ್ ಮಾಡ್ತಾರೆ. ಟ್ರಾಪ್ಸ್ ನ ಎಂಗೇಜ್ ಮಾಡ್ಬೇಡಿ. ಅವಾಗ ನಿಮ್ ಕಾನ್ಸಂಟ್ರೇಷನ್ ಕೈತಲ್ಲ ಮೇಲೆ ಹೋಗುವಾಗ ನಿಮ್ ಕಾನ್ಸಂಟ್ರೇಷನ್ ಎಲ್ಬೋ ಲಿಫ್ಟ್ ಮಾಡೋದ್ ಮೇಲೆ ಇರಬೇಕು. 1, 2, 3, 4, 5. ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಯಾವ ಮಸಲ್ ಗ್ರೋ ಆಗೋದು ಗೊತ್ತಾ? ಇದು ನಾನು ತೋರಿಸ್ತೀನಿ ನೋಡಿ. ಈಗ ನಾರ್ಮಲ್ ಇದೆ, ಈಗ ನೋಡಿ ಕಾಣ್ತಿದೆಯಾ ಮಸಲ್ ಫೈಬರ್ಸ್? ಇದು ಮಸಲ್ ಫೈಬರ್ಸ್, ಇದು ಗ್ರೋ ಆಗೋದು, ಆಯ್ತಾ. ಸೊ ಆ್ಯಂಡ್ ಇನ್ನೊಂದು ವಿಷಯ, ತುಂಬ ಜನ ಹೇಳ್ತಾರೆ ನೀವು ಜಿಮ್ ಹೋಗ್ತಿದ್ರೆ ಯಾವಾಗಲೂ ಮಸಲ್ ಹಾರ್ಡ್ ಆಗಿರ್ಬೇಕಿಲ್ಲ. ಈಗ ನಂದು ಸ್ವಲ್ಪ ಪಂಪ್ ಆಗಿದ್ದದಕ್ಕೆ ಹೀಗೆ ಕಾಣ್ತದೆ, ಇಲ್ಲಾಂದ್ರೆ ಸಾಫ್ಟೇ ಕಾಣುತ್ತೆ. ಬಟ್ ಫ್ಲೆಕ್ಸ್ ಮಾಡಿದಾಗ ಆ್ಯಕ್ಚುಲಿ ಮಸಲ್ ಕಾಣುತ್ತೆ. ಸೊ ಟೆನ್ಷನ್ ಮಾಡಬೇಡಿ. ಅದಕ್ಕೆ ನಾವು ಫ್ಲೆಕ್ಸ್ ಮಾಡ್ಕೊಂಡೇ ಇರಬೇಕು. ಯಾವ ಅದೇ ಹೀಗಿರ್ಬೇಕು, ಹಿಂಗೇ ಇರಬೇಕು. ಎಕ್ಸಸೈಸ್ ಯಾವುದಕ್ಕೆ ಮಾಡೋದಂದರೆ ರೇರ್ ಡೆಲ್ಸಿಗೆ ನೋಡಿ. ಈ ಮಸಲ್ ತೋರಿಸ್ತೀನಿ ಇಲ್ಲಿ, ಈ ಮಸಲ್ ಕಾಣ್ತಿದೆ ಇಲ್ಲಿ. ಬಿಡಿ, ಫುಲ್ ಇಟ್ಕೊಳ್ಳಿ, ಅಲ್ಲ ಇಟ್ಕೊಳ್ಳಿ. ನೋಡಿ ಈ ಮಸಲ್ ಕಾಣ್ತಿದೆ, ಈ ಮಸಲ್ಗೋಸ್ಕರ ಬ್ಯಾಕ್ ಶೋಲ್ಡರ್ಗೆ. ನೋಡಿ ಸ್ನೇಹಿತರೆ, ಫುಲ್ ಮಾಡಿ ಬ್ರೋ ಈ ಮಸಲ್.
ಫುಲ್ ಅಪ್ ಫುಲ್ ಡೌನ್ ಹೋಗಬೇಕು ಗೈಸ್. ಫುಲ್ ಅಪ್ ಫುಲ್ ಡೌನ್, ಫುಲ್ ಅಪ್ ಫುಲ್ ಡೌನ್, ಅಪ್ ಸ್ಲೋಲಿ ಡೌನ್. ಸ್ವಿಂಗ್ ಮಾಡಬಾರ್ದು, ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ. ನೆಕ್ಸ್ಟ್ ಎಕ್ಸಸೈಸ್ ಬೈಸೆಪ್ಗೆ ಹ್ಯಾಮರ್ ಕರ್ಲ್ಸು ನೋಡಿ. ನೀವು ಆಗ ಹೀಗೆ ಮಾಡಿದರೆ ಈಗ ಹ್ಯಾಮರ್ ಕರ್ಲ್ಸ್ ಮಾಡಬೇಕು. ಫುಲ್ಲಿ ಡೌನ್ ಫುಲ್ಲಿ ಅಪ್. ರೋಪಲ್ಲಿ ಸಹ ಮಾಡ್ಬೋದು, ಡಂಬಲಲ್ಲಿ ಸಹ ಮಾಡ್ಬೋದು. ಈಗ ನಾವು ರೋಪಲ್ಲಿ ಮಾಡ್ತಾ ಇದ್ದೇವೆ. ಇದು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬೈಸೆಪ್ಸ್ ಮಾತ್ರ ಅಲ್ಲ, ಈ ಮಸಲ್ ಕಾಣ್ತಿದ್ಯಾ ಹತ್ರ ಬನ್ನಿ ಮಾಡಿದ್ರು ಕೆಳಗೆ ಹೋಗಿ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡ್ತಿದ್ಯಾ ಸ್ನೇಹಿತರೆ, ಈ ಮಸಲು ಗ್ರೋ ಆಗುತ್ತೆ, ಫೋರ್ ಆರ್ಮ್ ದೊಡ್ಡದಾಗುತ್ತೆ. ನೀವು ಗ್ರಿಪ್ಪನ್ನು ಆದಷ್ಟು ಟೈಟ್ ಇಟ್ಕೊಳ್ಬೇಕು. ಅಪ್ ಸ್ಲೋಲಿ ಡೌನ್, ನೋಡೋಣ ನೀವು ಬೈಸೆಪ್ ನೋಡೋಣ. ಒಳ್ಳೆ ಡಯಟ್ ಮಾಡ್ತೀನಿ ಹೋಗ್ತಿದ್ವಿ, ಸ್ಪಾನ್ಸರ್ ಕೊಡ್ತಾರೆ. ಹೋಗೋಣ. ಅಲ್ಲ, ನೀವು ಕಾಲ್ ಮಾಡಿದಾಗ ನಾನು ಯಾವಾಗ್ಲೂ ಮಾತಾಡ್ತೀನಿ. ಏನಿಲ್ಲ, ನೀವು ನಂಗೆ ಕಾಲ್ ಮಾಡಿ ಬ್ರೋ ಮಾತಾಡ್ಲಿಕ್ಕಾಗಲ್ವಾ ಏನ್ ಕೆಲಸ ಮಾಡ್ತೀರೋ ಅಂತ ಹೇಳಲ್ವಾ. ನಾನೊಂದು ಬ್ರದರ್ ತರ ಮಾತಾಡೋ, ನೀವು ಈ ತರ ಮಾಡೋದು. ಇವತ್ತು ನಮ್ದು ಶೋಲ್ಡರ್ ಮತ್ತೆ ಬೈಸೆಪ್ಸ್ ಫುಲ್ ಪಂಪ್ ಆಗಿ ಫೋಟೋ ಎಲ್ಲ ತೆಗೆದು. ನೀವು ಎಂತ ಬ್ರೋ, ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ಸುದ್ದಿ ಇಲ್ಲ. ಜನರಿಗೆ ಅಷ್ಟು ಇನ್ಸ್ಪೈರ್ ಮಾಡಿದೀರಾ ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂತ, ಅದಾದ್ಮೇಲೆ ಫಾಲೋನೇ ಮಾಡ್ತಿಲ್ಲ. ಬೇಗ ರೆಡಿ ಆಗ್ಬೇಕು, ನಾಳೆಯಿಂದ ಸ್ಟಾರ್ಟ್. ಡೇಟಿಗೆ ಹೋಗ್ತೀರಾ, ಡೇಟ್ ಅಲ್ಲಿ ಜಂಕ್ ತಿಂತೀರಾ, ಹುಡುಗಿನ ತೋರ್ಸಲ್ಲ, ಎಂತ ವಿಷಯ ಇದು? ಡೇಟ್ ನೈಟ್ ಹೋಗಿದ್ದೀರಾ? ಹೌದಪ್ಪ. ಆಯ್ತು ಬ್ರೋ, ನಾವು ಪೋಸ್ಟ್ ವರ್ಕೌಟ್ ಮೀಲ್ ತಿನ್ನಕ್ ಹೋಗ್ತಿದೀವಿ. ನಮ್ಮನ್ನ ಬಿಟ್ಟು ಪಾರ್ಟಿ ಮಾಡ್ತೀರಾ, ರೆಸಾರ್ಟ್ ಹೋಗ್ತೀರಾ? ಆಯ್ತು ಸರಿ, ಆಯ್ತು ಬ್ರೋ, ಬಾಯ್, ಇಡ್ತೀನಿ, ಟೇಕ್ ಕೇರ್, ಬಾಯ್. ಸ್ನೇಹಿತರೆ, ನಾವು ಪೋಸ್ಟ್ ವರ್ಕೌಟ್ ಮೀಲ್ ತಿನ್ನಕ್ ಬಂದಿದ್ದೀವಿ. ನಾನೇನು ತಿಂತೀನಿ ಅಂತ ತೋರಿಸ್ತೀನಿ, ಅವ್ರೇನು ತಿಂತಾರೆ ಅಂತ ತೋರಿಸ್ತೀನಿ, ಆಯ್ತಾ? ನಾನು ಡಯಟ್. ಸ್ನೇಹಿತರೆ, ನಾನು ವೆಜ್, ಹಾಗೆ ನನಗೆ ಹೊರಗಡೆ ತಿನ್ನಕ್ಕೆ ಇಷ್ಟ ಇಲ್ಲ. ಸೊ ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ. ಇಲ್ಲಿದೆ ಯಮ್ಮಿ ಪ್ರಾನ್ಸು, ಪರೋಟ, ಪೋಸ್ಟ್ ವರ್ಕೌಟ್ ಮೀಲ್, ಅಣ್ಣ ಫುಲ್ ಬಲ್ಕಿಂಗ್, ಬಾಡಿ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನಾವು ಇದನ್ನ ಸೇವಿಸೋಣ, ಅಣ್ಣ ಇದನ್ನ ಸೇವಿಸ್ತಾರೆ, ಮತ್ತೆ ಸಿಗ್ತೇವೆ. ಚೀರ್ಸ್. ಎಲ್ಲರೂ ಡೈಲಿ ಬ್ಲಾಗರ್ಸ್, ಈಗ ಎಲ್ಲರೂ ಡೈಲಿ ಬ್ಲಾಗರ್ಸ್ ಗಾಯ್ಸ್. ಸ್ಯಾಮ್ ಸಮೀರ್ ಅಂತ, ಸ್ಯಾಮ್ ಸಮೀರ್ ಡೈಲಿ ಬ್ಲಾಗರ್ ನ. ಸೊ ಸಮೀರ್ ಮನೆಯಲ್ಲಿ ಫುಲ್ ಬೇಜಾರಾಗಿದ್ರು. ಈಗ ಆರಾಮಾಗಿದ್ದೆ. ಸ್ನೇಹಿತರೆ, ನಾನು ಹೇಳ್ತೀನಿ ಕೇಳಿ, ಲೈಫಲ್ಲಿ ಎಷ್ಟು ಬೇಜಾರಾಗಿದ್ರೆ ಒಂದು ಸ್ಮೈಲ್ ಇಂದ ಕಾಂಟೆಂಟ್ ಮಾಡ್ತಾರೆ ಸ್ಯಾಮ್ ಸಮೀರ್ ಅವರು, ಆಯ್ತಾ? ಥ್ಯಾಂಕ್ ಯು ಬ್ರೋ. ಸೊ ನೀವಾದ್ರೂ ಹೇಳ್ತಾ ಇದ್ದೀರಾ, ಅವರನ್ನ ಕಾಪಾಡಕ್ಕಾಗ್ತಿಲ್ಲ ನನ್ನ ಪೇಜ್ ಅಲ್ಲಿ, ನಂದವನ ಆತರ ಮಾಡ್ಬಿಟ್ಟಿದ್ದಾರೆ. ಇರ್ಲಿ, ಅದಕ್ಕೋಸ್ಕರ ಅವ್ರಿಗೋಸ್ಕರ ಇಲ್ಲಿ ಬಂದಿದೀವಿ. ಮೈ ಜಿಮ್ को जा रहा हूँ, जिम कार for 24 hours. ये श्रवण को करने काम नहीं करके आपको पिक कर लग जाती ಮಾತಾಡಿ. ನಮಸ್ತೆ ಆಂಟಿ, ಹೇಗಿದ್ದೀರಾ? ಹಾ, ಹೌದಾ ಆಂಟಿ. ಹಾಗೆ ಸುಮ್ಮನೆ ಸ್ವಲ್ಪ ಮಾತಾಡೋಣ ಅಂತ ಬಿಸ್ನೆಸ್. बाय बाय ಬಾಯ್. ओके ओके बाय. ವರ್ಕೌಟ್ करके बेच तो आंटी, टेंशन नको. ಬೆಳಗ್ಗೆ ನಾಳೆ ವರ್ಕೌಟ್ ಬ್ರೋ. ಕಳುವ ನೀನು. ಇವರೆಲ್ಲಿಂದ ಬಂದು ಹೇಳಿ ಬ್ರೋ, ಚಾರ್ಜ್ ಆಗ್ತಿಲ್ಲ ಬ್ರೋ. ನಿಮ್ಗೆ ಏನ್ ಅನ್ಸುತ್ತೆ ಬ್ರೋ, ಈ ರೂಲ್ಸ್ ಅನ್ನೋದು ಹುಡುಗರ್ಗೂ ಇದೆಯಾ ಇಲ್ಲ? ಈ ಲೈಫ್ ಅನ್ನೋದು ಯಾರೇ ಹುಡುಗರ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೂ ನಿಮ್ ಪ್ರಕಾರ ನಮ್ಮ ಸೊಸೈಟಿ ಹೆಲ್ಪ್ ಮಾಡುತ್ತಾ ಹುಡುಗರ್ಗೆ? ಮಾಡುತ್ತೆ ಬ್ರೋ. ನನ್ಗೆ ಯಾಕೋದು ಅನ್ಸಿಲ್ಲ ಬ್ರೋ. ಅನ್ಸುತ್ತೆ ಬ್ರೋ, ಹೆಲ್ಪ್ ಮಾಡುತ್ತೆ ಸೊಸೈಟಿ, ಹೆಲ್ಪ್ ಮಾಡುತ್ತೆ ಬ್ರೋ. ನೋಡಿ, ಯಾವ ತರ ಹೆಲ್ಪ್ ಮಾಡೋದು ಗೊತ್ತೇ ಆದ್ರೆ ಒಟ್ಟನೆ ಹೆಲ್ಪ್ ಮಾಡುತ್ತೆ. ಸಾಂಬಾರು ಹೇಳ್ಬೇಕು ನಮಗೆ. ನೋಡಿ, ನಾನೊಂದು ವಿಷಯ ಹೇಳ್ತೀನಿ. ಇದು ಗೌರ್ಮೆಂಟ್, ಅವ್ರೇನೋ ನ್ಯಾಯ ಏನೋ ಇದೆ, ಬಟ್ ಒಬ್ರು ಮೇಲಿಂದ ನೋಡ್ತಾ ಇದ್ದಾರಲ್ಲ, ಅದು ದೊಡ್ಡ ಗೌರ್ಮೆಂಟ್. ಈಗ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೋದು, ಯಾರು ನಾನಿರ್ಲಿ ನೀವಿರ್ಲಿ ಯಾರೋ ಇರ್ಲಿ ಒಬ್ರು. ಬಟ್ ದೆನ್ ಮುಂದೆ ಹೋಗ್ತಾ ನಮ್ಗೆ ಗೊತ್ತಿಲ್ಲದೆ ಯಾರೋ ನಮ್ಮನ್ನ CC ಕ್ಯಾಮೆರಾ ಇಟ್ಟು ಮೇಲಿಂದ ನೋಡ್ತಿದ್ದಾರಲ್ಲ,
ಸೊ ಅದು ಒಳ್ಳೇದಾಗೇ ಆಗತ್ತೆ. ಬ್ರೋ ಅದು ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದಾಗಲ್ಲ, ಕೆಟ್ಟವ್ರಿಗೆ ಒಳ್ಳೇದಾಗಲ್ಲ. ಇಲ್ಲ ಇಲ್ಲ ನೋಡಿ, ನಾನೊಂದು ವಿಷಯ ಹೇಳ್ತೀನಿ. ನಾನೇ ಈಗ ನಂದೇ ಎಕ್ಸಾಂಪಲ್ ಸ್ನೇಹಿತರೆ. ಈಗ ಏನಾದ್ರೂ ಗೊತ್ತಿಲ್ಲದೆ ಏನೋ ತಪ್ಪಾಗೋಯ್ತು ಅಂತ ಹೇಳಿದ್ರೆ, ಕರ್ಮ ಇಸ್ ದೇರ್. ಅದು ಹೇಗಾದ್ರೂ ನಿಮ್ಗೆ ಗೊತ್ತ. ನಾನು ಹಂಗೆ ಅನ್ಕೊಂಡ್ ಬದುಕ್ತಿದ್ದೆ ಬ್ರೋ. ಕರ್ಮ ಇದೆ, ನಾನೇನು ಒಬ್ರ ಬಗ್ಗೆ ಮಾತಾಡಬಾರ್ದು, ನಾವು ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ ಅನ್ನೋ ಪಾಯಿಂಟ್ ಅಲ್ಲಿ ಬದುಕ್ತಿದ್ದೆ. ಬಟ್ ಇರ್ಲಿ, ಟೈಮ್ ಬರ್ಲಿ. ಇಲ್ಲ ಬ್ರೋ, ನಾನು ಹೇಳ್ತೀನಿ, ಹೀಗಾಯ್ತು ಅಂತ ಯೋಚನೆ ಮಾಡೋದ್ ಬಿಟ್ಟು ನಾನೇನ್ ಮಾಡ್ಬೇಕು, ನಾನು ಉದ್ಧಾರ ಆಗಕ್ಕಂತ ಯೋಚನೆ ಮಾಡಿ. ನನ್ನ ಸಕ್ಸಸ್ ಕೊಡುತ್ತೆ ಬ್ರೋ ಆನ್ಸರ್. ಅಷ್ಟೇ, ನಮ್ಮ ಮಾತು ಕೊಡಬಾರ್ದು, ನಮ್ಮ ಮಾಡೋ ಕೆಲಸ. ಎಸ್ ಬ್ರದರ್, ಎಲ್ಲ ವಿಷಯದಲ್ಲಿ ಅಷ್ಟೇ. ವರ್ಕ್ ಆನ್ ಯುವರ್ ಸೆಲ್ಫ್ ಗೈಸ್. ಬಿಳಿ ಬಿಳಿ ಕಾಣ್ತಿದ್ದೀರಾ? ಸಿಂಪಲ್ ರೂಲ್. ವರುಣ್ ಬ್ರೋ ಅಲ್ಲ, ಹೇಗೆ ಬಿಳಿ ಬಿಳಿ ಬ್ರೋ ಸ್ವಲ್ಪ ಹಿಂಗ್ ತಿರ್ಸ್ರಿ, ನಾನು ಕಾಣ್ತೀನಿ. ಯಾರು ಇವ್ರು ಕ್ಯಾಮ್ರಾ ಆಂಗಲ್ ಫಿಕ್ಸ್ ಮಾಡಕ್ ಬರಲ್ಲ ಇವ್ರಿಗೆ. ಯಾರು ಚಾನಲ್ ಮೇಂಟೈನ್ ಮಾಡ್ತಾರೆ, ಅಕೌಂಟ್ ಮೇಂಟೈನ್ ಮಾಡ್ತಾವ್ರೆ, ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಕ್ ಬರಲ್ಲ. ಗಾಯ್ಸ್, ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದಾರೆ ಗಾಯ್ಸ್. ಈಗ ತಿನ್ನಕ್ಕೆ ಏನೋ ಕೊಡಿಸ್ತಾರಂತೆ ಗಾಯ್ಸ್, ನನಗ್ ಬೇಡ ಅಂದ್ರು ತಿನ್ನಕ್ ಕೊಡಿಸ್ತಾರಂತೆ ದೇವ್ರವನ ಮೇಲೆ ಅವನ ನೋಡ್ತಾವ್ ನೋಡಿ, ಅವನು ಗೊತ್ತು ಕೊಡ್ಸಿದೀನ ಇಲ್ವಾ ಅನ್ನೋದು. ಥರ್ಡ್ ಅಂಪೈರ್ ನೋಡ್ತಿರ್ತಾರೆ ಮೇಲಿಂದ. ಮತ್ತೆ ವಿಶೇಷ ಹೇಳ್ಬೇಕು ಬ್ರೋ, ಏನ್ ಸಮಾಚಾರ? ಒಂಥರ ಹಾಕಿ ನೋಡಿ, ಜೂಮ್ ಹೋಗ್ತಿದ್ದು ಗರ 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 ಗರ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ಹಿಂಗೆ ಆಗಲ್ಲ. ಜಾಗೋ ರೇ ಜಾಗೋ ಜಾಗೋ, ಶುರು ಬದಲಾಗೋ ವೈರಿಗಳ ಮೇಲೆ. ಹೇಗಿತ್ತು ಬ್ರೋ ದಿನ 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 ಹೋಗಿತ್ತು. ಇವತ್ತಿನ ದಿನನಾ? ಇವತ್ತಿನ ದಿನ ವಾಸ್ ನೈಸ್, ಹೆಕ್ಟಿಕ್ ಕೆಲಸ. ಬ್ರೋ ಯೂಟ್ಯೂಬಲ್ಲಿ ಲೈವ್ ಹೋಗಿ ಬ್ರೋ. ಮತ್ತೆ ಬೇರೆ ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗೋಣ. ಹೋಗಿ ಹೋಗಿ. ಎಷ್ಟು ಟೈಮ್ ಈಗ 11:30 ಎದ್ದಿರ್ತಾರೆ. ಬ್ರೋ ಇವಾಗಲೇ ಎದ್ದಿರ್ತಾರೆ ಆಕ್ಚುಲಿ. ಸ್ನೇಹಿತರೆ, ನಾವು ಇನ್ಸ್ಟಾಗ್ರಾಮ್ ಲೈವ್ ಹೋಗ್ತಾ ಇದ್ದೀವಿ. 7ರಿಂದ 8,000 ಬರುತ್ತೆ ನೋಡಿ ಪಕ್ಕ. ಬಾಯ್ ಬಾಯ್. ಒಂದು ಗೀ ರೈಸ್, ಹಾಫ್ ಗ್ರಿಲ್, ಮತ್ತೆ ಮ್ಯಾಂಗೋ ಪಂಚ. ಮ್ಯಾಂಗೋ ಪಂಚ ಆಗ ವರುಣ್ ಬ್ರೋ ಊಟ ಆಯ್ತು. ಈಗ ಸಮೀರ್ನ ಕರ್ಕೊಂಡು ಬಂದ್ವಿ, ಅವ್ರದ್ದು ಊಟ ಆಗಿಲ್ಲ. ಸೊ ಊಟ ಮಾಡಕ್ಕೆ ಎಂಪೈರ್ ಬಂದಿದ್ದೀವಿ. ಸೊ ಅವ್ರೇನು ಆರ್ಡರ್ ಮಾಡಿದ್ರು ನೀವು ಕೇಳ್ಕೊಂಡ್ರಲ್ಲ. ನಾನು ಗ್ರೀನ್ ಸಲಾಡ್ ತಿಂತಾ ಇದ್ದೀನಿ, ವೆಜ್ಜು, ಏನು ಮಾಡೋದಿಲ್ಲ. ತೋರಿಸ್ತೀನಿ ಏನೆಲ್ಲ ಬರುತ್ತೆ. ಚಿಯರ್ಸ್. ನಾವು ಹೇಳಿದ್ವಿ ಅವ್ರು ತಿನ್ನಿ ವೆಜ್ಜು ಅಂತ, ಅವ್ರಿಗೆ ತಿಂತವ್ರೆ. ಆಗಲ್ಲ, ಒಂದು 10 ದಿನ ನಾನು ಇಟ್ಕೊಂಡಿದ್ದೀನಿ ಬ್ರೋ. ಪುತ್ತೂರಲ್ಲಿ ಜಾತ್ರೆ ಇದೆ, ಆಗ ನಾವು ನಾನ್ ವೆಜ್ ತಿನ್ಬಾರ್ದು. ಸ್ನೇಹಿತರೆ, ನಾನು ಸಲಾಡ್ ತಿಂದೆ, ಖಾಲಿ ಆಗೋಯ್ತು, ಮರ್ತೋಯ್ತು ಶೂಟ್ ಮಾಡಲಿಕ್ಕೆ. ಇದು ಸಹ ಖಾಲಿ, ಅದು ಸಹ ಖಾಲಿ, ಅವ್ರು ಸಹ ಖಾಲಿ, ಇವ್ರು ಸಹ ಖಾಲಿ. ಇದನ್ನ ತಿನ್ನಿ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಅಪಾರ್ಟ್ಮೆಂಟ್ ಎಷ್ಟು ಪೀಸ್ಫುಲ್ ಆಗಿದೆ, ಚೆಂದಾಗಿದೆಯಲ್ಲ. ಸೊ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್ ಹೇಳಿ ಬ್ರೋ.